ಹಾಯ್ ಫ್ರೆಂಡ್ಸ್, ರುಚಿಯಾದ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಗೆ 1 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಡಿ. ಇಲ್ಲ ಅಂದರೆ 3 ಸ್ಪೂನ್ ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು. ನಂತರ ಡ್ರೈ ಫ್ರೂಟ್ಸ್ ಹಾಕಿ ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಮತ್ತು 2 ಬೌಲಷ್ಟು ರವೆ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ರವೆ, ಚಿರೋಟಿ ರವೆ ಅಲ್ಲ, ಬನ್ಸಿ ರವೆ ಅಲ್ಲ, ಮೀಡಿಯಮ್ ರವೆ ಹಾಕ್ಕೊಂಡು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದೇ ಬೌಲಲ್ಲಿ 1 ಬೌಲಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮುಕ್ಕಾಲೆಲ್ಲ ಫ್ರೈ ಆದಮೇಲೆ ಕೊಬ್ಬರಿ ಹಾಕ್ಕೊಂಡು ನಂತರ ಇದು ಮೆಷರ್ಮೆಂಟ್ ವಿತ್ ತೋರಿಸ್ತಾ ಇದ್ದೀನಿ. ಸೊ ಇದಾದಮೇಲೆ ನಂತರ ಒಂದು 2 ನಿಮಿಷ ಆದಮೇಲೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪುಡಿ ಅಲ್ಲ, ಬರೀ ಸಕ್ಕರೆ, ನೀವು ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ನಂತರ ಫ್ರೈ ಎಲ್ಲ ಆದಮೇಲೆ 1.5 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಲಾಸ್ಟಿಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ನಂತರ ಒಂದು 2 ನಿಮಿಷ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಕೈ ಆಡಿಸ್ಕೊತೀನಿ. ನಂತರ ಕಾಯಿಸಿ ಮತ್ತು ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆ ಹಾಲನ್ನ ಹಾಕ್ಕೊತೀನಿ. 1/4 ಲೀಟ್ರ್ ಬೇಕಾಯಿತು ನಮಗೆ ಈ ಹಾಲು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ವಿತ್ ಮೆಷರ್ಮೆಂಟ್ ಅಂತ ಹೇಳಿದ್ದಕ್ಕೆ ನಾನು ಹಾಲನ್ನು ಕೂಡ ಹೇಳ್ತಾ ಇದ್ದೀನಿ. ನಂತರ ಒಂದು 2 ನಿಮಿಷ ಈ ಥರ ಬಿಟ್ಟು ರೌಂಡಿಗೆ ಉಂಡೆ ಮಾಡಿಕೊಂಡು ಕಟ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರುತ್ತೆ ಕಟ್ಟುವಾಗಲೇ, ಆದರೂ ಕೂಡ ಒಂದು ಸ್ವಲ್ಪ ನೋಡಿ ಕಟ್ಕೋಬೇಕು. ಮತ್ತು ಒಂದೊಂದು ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ, ಇನ್ನೊಂದು ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ. ಚಿಕ್ಕ ಉಂಡೆ ಮಾಡಿದ್ರೆ 20 ಇಂದ 30 ಆಗುತ್ತೆ. ನೀವು ಯಾವ ಥರ ಬೇಕಾದರೂ ಕಟ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.